ಪಿ ಸೋಮಣ್ಣ 2 ಕಡೆ ಸೋತು ಮೂರನೇ ಮೊಳೆ ಹೊಡೆಯಲು ಬಂದಿದ್ದಾರೆ. ಕಾಂತರಾಜು ಹೇಳಿಕೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಸೋಲಿನ ಹತಾಶೆಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರ ಸುಭದ್ರ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿದ್ದು, ಲೋಕಸಭಾ ಚುನಾವಣೆಯಲ್ಲೂ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಲು ಉತ್ಸುಕರಾಗಿದ್ದಾರೆ ಎಂದು ಕೆಎಂಎಫ್ ನಿರ್ದೇಶಕ ಎಂಪಿ ಕಾಂತರಾಜು ಹೇಳಿಕೆ ನೀಡಿದ್ದಾರೆ. ಮಧುಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಮಧುಗಿರಿಯಲ್ಲಿ ನಡೆದ ಎನ್ಡಿಎ ಮೈತ್ರಿಯ ಅಭ್ಯರ್ಥಿ ಪರ ಮತಯಾಚನೆ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಮಧುಗಿರಿ ಕ್ಷೇತ್ರದಲ್ಲಿ ರೌಡಿ ರಾಜಕೀಯ ನಡೆಯುತ್ತಿದೆ, ಡಿಸಿಸಿ ಬ್ಯಾಂಕ್ ಅನ್ನು ಅವರಪ್ಪನ ಮನೆ ಆಸ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ, ಈ ಹಿಂದೆ ಮಗನ ದರ್ಬಾರಿತ್ತು, ಇದೀಗ ಮಗನ ರೌಡಿಸಂ ರಾಜಕೀಯ ನಡೆಯುತ್ತಿದೆ ಎಂಬ ಹೇಳಿಕೆ ಖಂಡನೀಯ ಎಂದರು. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಯಾವುದೇ ರೌಡಿಗಳ ಜೊತೆ ವೇದಿಕೆ ಹಂಚಿಕೊಂಡಿಲ್ಲ. ಆದರೆ ಇದೇ ಮಾಜಿ ಸಿಎಂ ಕುಮಾರಸ್ವಾಮಿ ಆಜುಬಾಜಿನಲ್ಲಿ ರೌಡಿಸಂ ಅಣೆಪಟ್ಟಿ ಕಟ್ಟಿರುವವರನ್ನೇ ಇಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದರು. ಕುಮಾರಸ್ವಾಮಿ ಅವರು ಹಿಂದಿನಿಂದಲೂ ರೌಡಿ ರಾಜಕೀಯ ಮಾಡಿಕೊಂಡು ಬಂದಿದ್ದು, ಹಣವಂತರಿಗೆ ಟಿಕೆಟ್ ನೀಡುವುದು, ರೌಡಿಗಳಿಗೆ ಟಿಕೆಟ್ ನೀಡುವುದು ಇವರ ಚಾಳಿ ಹಾಗೂ ಸಂಪ್ರದಾಯವಾಗಿ ಬಿಟ್ಟಿದೆ. ಇತ್ತೀಚೆಗಷ್ಟೇ ಬಚ್ಚೇಗೌಡರ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಳ್ಳರನ್ನ ಸುಳ್ಳರನ್ನ ಇಟ್ಟುಕೊಂಡು ಕುಮಾರಸ್ವಾಮಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದು. ನೀವೆಲ್ಲ ಆ ಮಾತುಗಳನ್ನು ಕೇಳಿದ್ದೀರಲ್ಲವೇ? ಸಭ್ಯ ವ್ಯಕ್ತಿಗಳ ಬಗ್ಗೆ ಮಾತನಾಡುವ ಮುನ್ನ ಒಮ್ಮೆ ಯೋಚನೆ ಮಾಡಬೇಕು ಎಂದರು. ಕುಮಾರಸ್ವಾಮಿಯವರೇ, ನೀವು ರೌಡಿಸಂ ಮಾಡಿಲ್ಲವೇ? ಅದೇ ರೀತಿ ನಿಮ್ಮನ್ನು ರೌಡಿ ಕುಮಾರ ಎನ್ನಬಹುದೇ ಎಂದು ಪ್ರಶ್ನಿಸಿದರು. ಜೆಡಿಎಸ್ ಮುಳುಗಿದ ಹಡಗು ಕೇವಲ 3 ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದೆ ಅಷ್ಟೇ, ಮುಂದಿನ ದಿನಗಳಲ್ಲಿ ಅದು ಇರುವುದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಎಸ್.ಪಿ. ಮುದ್ದಹನುಮೇಗೌಡ 1.5 ಲಕ್ಷ ಬಹುಮತಗಳಿಂದ ಗೆಲ್ಲುವುದು 100ಕ್ಕೆ 100 ಖಚಿತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರದಿದ್ದರೆ ಪಕ್ಷ ವಿಸರ್ಜನೆ ಮಾಡುತ್ತೇನೆ ಎಂದು ವಾಗ್ದಾನ ನೀಡಿದ್ದಿರಿ. ಈಗ ತಾನಾಗಿಯೇ ಪಕ್ಷ ವಿಸರ್ಜನೆ ಆಗುತ್ತಿದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಚಿಹ್ನೆ ಇರುವುದೇ ಇಲ್ಲ. ಈಗಾಗಲೇ ಹಾಸನದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ಲುವುದಿಲ್ಲ ಎಂದು ಹೇಳಿಕೆ ನೀಡಿದ್ದೀರಿ. ತುಮಕೂರು ಎನ್ಡಿಎ ಮೈತ್ರಿ ಪಕ್ಷದ ಅಭ್ಯರ್ಥಿ ವಿ ಸೋಮಣ್ಣ ಹರಿಕೆಯ ಗುರಿಯಾಗಿದ್ದಾರೆ. ಈಗಾಗಲೇ 2 ಕಡೆ ಸೋತಿದ್ದಾರೆ. ಇದು 3ನೇ ವೇಳೆ ಹೊಡೆಯಲು ಬಂದಿದ್ದಾರೆ. ಕಾಂಗ್ರೆಸ್ ಮತಗಳಿಂದ ನಾವು ಜಯ ಸಾಧಿಸುತ್ತೇವೆ, ಆದರೆ ಎನ್ಡಿಎ ಅಭ್ಯರ್ಥಿಯನ್ನು ಜೆಡಿಎಸ್ನವರೇ ಸೋಲಿಸುತ್ತಾರೆ, ಇದರಲ್ಲಿ 2 ಮಾತಿಲ್ಲ ಎಂದರು. ಇದು ಅವರು ಕುಮಾರಸ್ವಾಮಿ ಮತ್ತು ಅವರ ಏನು ಮೈತ್ರಿ ಪಕ್ಷ ಸೋಲಿನ ಒಂದು ಹತಾಶೆಗೆ, ಸೋಲ್ತೀವಿ ಅನ್ನೋ ಒಂದು ಹತಾಶೆಗೆ ಅದು ಒಂದು ಅರಗಿಸ್ಕೊಳ್ಳೋಕ್ಕಾಗದಿದ್ದಕ್ಕೆ ಅವರು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣನವರಿಗೆ ಮತ್ತು ಅವರ ಮಗನಿಗೆ ಈ ಥರ ಅವರು ಹೇಳಿರೋದು ಖಂಡನೀಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಸಚಿವರು ಯಾವತ್ತೂ ರೌಡಿ ಶೀಟರ್ಗಳಾಗಲಿ ರೌಡಿಗಳಾಗಲಿ ವೇದಿಕೆ ಒಳಗೆ ಪಕ್ಕದಲ್ಲಿ ಕುಂದಿಸ್ಕೊಂಡು ರಾಜಕಾರಣ ಮಾಡಿರೋಂಥ ನಿದರ್ಶನಗಳು ಇಲ್ಲ. ಒಂದು ಹೇಳಬೇಕು ಅಂದರೆ ನಮ್ಮ ಇವತ್ತು ಏನು ವಿಧಾನ ಪರಿಷತ್ ಸದಸ್ಯರು ರಾಜೇಂದ್ರ ಅವರು ಏನಿದ್ದಾರೆ, ರಾಜಣ್ಣವ್ರ ಮಗರು, ನಿಜವಾಗ್ಲೂ ಕೂಡ ಅಷ್ಟು ಒಂದು ಸಭ್ಯ ಅಭ್ಯರ್ಥಿ. ಯಾಕಂದರೆ ಆತನ ಗುಣ ನೋಡಿದಾಗ ಎಲ್ಲರೂ ಮೆಚ್ಚಂಥ ಒಂದು ಗುಣ ಆತನಲ್ಲಿದೆ. ನಮ್ಮ ಸಾಯಾಬ್ರಾದರೂ ಸ್ವಲ್ಪ ಕೋಪ ಮಾಡ್ಕೋಬೋದು, ಬಿಟ್ಟರೆ ಅವರು ರಾಜೇಂದ್ರಂಗಿರೋ ಅಂಥ ಗುಣ ರಾಜಕೀಯದಲ್ಲಿ ಅವರು ಒಂದು ಗುಣ, ಒಳ್ಳೆಯ ಗುಣ. ಹೇಳಬೇಕು ಅಂದರೆ ಇವರು ಏನಿವತ್ತು ಕುಮಾರಸ್ವಾಮಿ ಅವರು ಹತಾಶೆಯಿಂದ ಮಾತಾಡಿದ್ರು, ಸೋಲಿನ ಹತಾಶೆಯಿಂದ. ಯಾಕೆ ಅಂದರೆ ಅವ್ರಿಗೆ ಗೊತ್ತು, ಅವರು ಎಲ್ಲ ಮುಂದೆ ಹಿಂದೆ ಮಾಡ್ಕೊಬಂದಿರೋದು ರೌಡಿ ಶೀಟ್ರುಗಳು, ರೌಡಿಗಳು, ದುಡ್ಡಿರೋನಿಗೆ ಟಿಕೆಟ್ ಕೊಡೋದು, ಇದು ಅವರು ಸಂಪ್ರದಾಯ. ಈಗ ಹಿಂದೆ ನಮ್ಮ ಹೊಸಕೋಟೆ ಬಚ್ಚೇಗೌಡರೊಂದು ಮಾತಾಡ್ತಾರೆ, ಒಂದು ಆಡಿಯೋ, ಅದು ಇಡೀ ಒಂದು ಸಮಾಜ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಮಾಜನೂ ನೋಡಿರೋ ಅಂಥ ಒಂದು ಆಡಿಯೋ. ಅವ್ರು ಹೇಳ್ತಾರೆ ಬಚ್ಚೇಗೌಡರು, ನೋಡ್ರಿ ನೀವು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ಸುಳ್ಳ್ರನ್ನ, ಕೊಲೆಗಟ್ಟರನ್ನ, ಕಳ್ಳರನ್ನ, ನೀವು ಮತ್ತೆ ಬರೀ ರೌಡಿ ಶೀಟ್ರನ್ನ ರೌಡಿಲಿ ಇಟ್ಕೊಂಡು ನೀವು ರಾಜಕಾರಣ ಮಾಡೋದು, ನಿಮ್ಮ ಹತ್ರ ಅಂಥವ್ರು ಇರೋದು ಅಂತ ಹೇಳ್ಬಿಟ್ಟು ನಮ್ಮ ಹೊಸಕೋಟೆ ಬಚ್ಚೇಗೌಡರು ಒಂದು ಹೇಳ್ತಾರೆ. ಕೇಳಿದಿರಲ್ಲ ನೀವು? ಹೊಸಕೋಟೆ ಬಚ್ಚೇಗೌಡರು ಒಂದು ಆಡಿಯೋ ಒಂದು ರಿಲೀಸ್ ಆಗ್ತದೆ TV9 ಮಾತಾಡಿದಾಗ, ಅದೊಂದು ಆಡಿಯೋ ಕೇಳ್ರಿ. ಹಂಗಾಗಿ ಅದೆಲ್ಲ ಏನೂ ನಡೆಯಲ್ಲ ಇಲ್ಲಿ. ಮೈತ್ರಿ ಅಭ್ಯರ್ಥಿ ಅವ್ರದ್ದು ಸೋಲಿನ ಹತಾಶೆಯಿಂದ ಅವ್ರು ಹಂಗೆ ಮಾತಾಡೋರೆ. ನಮ್ಮ ಮುದ್ದಹನುಮೇಗೌಡರಿಗೆ
ಗೆಲ್ಸೋಕ್ಕೆ ನಾವೇನು ಬೇಕೋ ಅದು ಮಾಡ್ತೀವಿ. ಇಲ್ಲಿ ಯಾವ ರೌಡಿ ಶೀಟ್ರಿಗೂ ಇಲ್ಲೆಲ್ಲ ನಮ್ಮ ರಾಜಣ್ಣ ಸಾಹೇಬರು ಅವರು ನೇರವಾದ ನುಡಿ, ನೇರವಾದ ವ್ಯಕ್ತಿ ಅವರು. ಅವ್ರಿಗೆಲ್ಲ ಕೆಲವು ಸೊಪ್ಪು ಹಾಕೋರಲ್ಲ. ಅವರೇನೋ ಹತಾಶೆಯಿಂದ ಮಾತಾಡೋರೆ, ಅದೇನು ಕೌಂಟ್ಗೂ ಬರೋಲ್ಲ. ನಮ್ಮ ಮಧುಗಿರಿ ಒಳಗೆ ಅವ್ರದ್ದು ಈಗಾಗಲೇ ಅವ್ರದ್ದು JDS ಚಿಹ್ನೆ ಇನ್ನೊಂದು 3 ಕ್ಷೇತ್ರದಾಗ ಐತೆ ನಾವು. ಈಗ ಇಷ್ಟು ದಿನ ಎಲ್ಲ ಕ್ಷೇತ್ರಗಳು ಇರೋದು, ಇನ್ನು 3 MP ಕ್ಷೇತ್ರದಲ್ಲಿ ಐತೆ, 28 ಕ್ಷೇತ್ರದಲ್ಲಿ. ಬರೋ ದಿನಗಳಲ್ಲಿ ಮುಂದಿನ ಒಂದು ಲೋಕಸಭೆ ಚುನಾವಣೆ ಅಷ್ಟೊತ್ತಿಗೆ ಅವರು 3 ಅಲ್ಲ, ಯಾವುದರಲ್ಲೂ ಇರಲ್ಲ JDS. ಈಗಾಗಲೇ ನಮ್ಮ ಜಿಲ್ಲೆ ಒಳಗೆ ಮಾಯ, ಅವ್ರದ್ದು ಚಿಹ್ನೆನೇ ಇಲ್ಲ ಅವ್ರದ್ದು. ಹಂಗಾಗಿ ನೀವು ಅದ್ರ ಬಗ್ಗೆ ನಾವು ಅದನ್ನು ಜಾಸ್ತಿ ಪ್ರಾತಿನಿಧ್ಯ ಕೊಡಬೇಕಾಗಿಲ್ಲ. ಅವ್ರು ರೌಡಿ ಮಗನೂ ರೌಡಿ, ಇವರು ರೌಡಿ ಅಂತ ಹೇಳಿದ್ರು ಅವರು ಇದಕ್ಕೆ ಅದೊಂದು ಕೆಟ್ಟ ಸಂಪ್ರದಾಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಮಗೂ ಒಂದು ನೋವಾಯಿತು. ನಾವು ಒಬ್ಬರು ರಾಜಣ್ಣ ಅವರ ಒಂದು ಅಭಿಮಾನಿಗಳು, ಕಾರ್ಯಕರ್ತರಾದಾಗ ರೌಡಿಗಳು, ನೀವು ರೌಡಿ ಮಕ್ಕಳು ಆ ಥರ ಅಂದಾಗ ನಮಗೂ ಒಂದು ಏನು ನಮಗೊಂದು ಅವ್ರ ಮೇಲೆ ಇಟ್ಟಿರೋವಂಥ ಅಭಿಮಾನ ನಮಗೂ ಇರ್ತೈತೆ, ಸ್ವಾಭಿಮಾನ. ನಮಗೂ ಕ್ಯಾಂಡಿಡೇಟ್ಗಳನ್ನ ಆ ಥರ ರೌಡಿ, ನಿಮ್ಮನ್ನಂದರೆ ನೀವು ರೌಡಿಸಮ್ ಮಾಡಿಲ್ವಾ?